ಸರ್ವರ್ ಅಲ್ವ ನೀನು? ಹೌದು. ಏನ್ ಕರೆದ್ರಲ್ಲ? ನಮ್ ಸುಶೀಲ್ ಹತ್ರ ಏನ್ ಹರಟೆ ಹೊಡಿತಿದ್ದೆ? ನಿನ್ನೆ ಕೇಳ್ತಿರೋದು ನಮ್ ಸುಶೀಲ್ ಹತ್ರ ಏನ್ ಹರಟೆ ಹೊಡಿತಿದ್ದೆ ಅಂತ. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಅದು ನನ್ನ ಪರ್ಸನಲ್. ಪರ್ಸನಲ್ಲ? ಯು ರಾಸ್ಕಲ್. ಬಂದಿರೋ ಮಗನ ಮೇಲೆ ಅಪ್ಪನೇ ಕೈ ಮಾಡೋದಿಲ್ಲ, ನೀವ್ ಯಾರೀ ಕೈ ಮಾಡೋದಕ್ಕೆ? ನೀವು ಮುಚ್ಕೊಳ್ರಿ ಬಾಯ್ನ. ನಾವು ಕೆಲಸಗಾರರೇ ಆಗಿರ್ಬೋದು, ಆದ್ರೆ ನಮಗೂ ಮಾನ ಮರ್ಯಾದೆ ಅನ್ನೋದಿದೆ. ಇವತ್ತು ರಂಗನ ಕೆನ್ನೆಗೆ ಹೊಡೆದ್ರಿ, ನಾಳೆ ನಮ್ಮೆಲ್ಲರ ಕೆನ್ನೆಗೆ ಹೊಡಿತೀರ ನೀವು. ಈ ಮನುಷ್ಯ ಅಪಾಲತಿ ಕೇಳ್ಕೊಳ್ಳೋವರೆಗೂ ನಾವ್ ಯಾರು ಕೆಲಸ ಮಾಡ್ಕೊಡ್ದು? ಹೌದು, ನಾವ್ ಯಾರು ಕೆಲಸ ಮಾಡೋದಿಲ್ಲ. ಬಂದ್ರೆ ಇಲ್ಲಿ ಏನ್ರಿ ಅದು? ಇದಕ್ಕೆಲ್ಲ ಸತ್ಯಾಗ್ರಹ ಅಂದ್ರೆ ಹೇಗ್ರಯ್ಯ? ಇವತ್ತು ನನ್ನ ಕೆನ್ನೆ ಹೊಡೆದವರು ನಾಳೆ ನಿಮ್ ಹೊಟ್ಟೆ ಮೇಲೆ ಹೊಡಿತಾರೆ. ಹೋಗಿ ಕೆಲಸ ಮಾಡಿ. ನಮ್ ವಿರ್ಸ ಏನಿದು ನಿಧಾನ ತೀರ್ಮಾನ ಮಾಡ್ಕೊಳ್ಳೋಣ. 100 ಜನ ಸೇರಿದ್ದಾರೆ, ಎಲ್ಲ ಸಂತೋಷವಾಗಿದ್ದಾರೆ. ಇಂಥ ಸಮಯದಲ್ಲಿ ನಾವೆಲ್ಲ ಒಂದು ಮನೆಯವ್ರ ಹಾಗೆ ನಡ್ಕೋಬೇಕಪ್ಪ. ಹೇಗಯ್ಯ? ಹೇಗಯ್ಯ ನಡ್ಕೊಳಕ್ಕಾಗತ್ತೆ? ಒಂದೇ ಮನೆ ಟ್ರೀಟ್ ಮಾಡ್ತಿದ್ದಾರೆ ನಾವು ನಮ್ಮನ್ನ. ನಮ್ ಕೆನ್ನೆ ಹೊಡಿ ಹಕ್ಕು ಯಾರು ಕೊಟ್ರು ಇವರಿಗೆ? ಅದ್ ಸರಿಯಪ್ಪ. ಈಗ ಅದನ್ನೆಲ್ಲ ಯೋಚನೆ ಮಾಡೋ ಸಮಯ ಇದಲ್ಲ. ನನ್ನ ಮೇಲೆ ನಿಮ್ಗೆಲ್ಲ ವಿಶ್ವಾಸ ಇದೆ ತಾನೆ? ಏನ್ರಯ್ಯ, ವಿಶ್ವಾಸ ಇದೆ ತಾನೆ? ಹಾಗಿದ್ರೆ ನಡ್ರಿ ಕೆಲಸ ಮಾಡೋಣ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದೆ. ಚಿನ್ನದಂತ ಮಾತಾಡ್ದೆ ಕಣಯ್ಯ. ಅದಿರ್ಲಿ ಸರ್, ನಿಮ್ ಮಗ ಮಾಡಿದ್ನಲ್ಲ ಅನ್ಯಾಯ, ಅದಕ್ಕೇನ್ ಹೇಳ್ತೀರಿ? ಇದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿಪ್ಪ? ಸರ್, ಇವತ್ತು ನಿಮ್ಮ ದೊಡ್ಡ ಮಗನ ಹುಟ್ಟಿದಪ್ಪ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರು ಆ ಮಗ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟು ಇಷ್ಟು ದೊಡ್ಡ ಫಂಕ್ಷನ್ ಏರ್ಪಾಡು ಮಾಡ್ತಿದ್ದೀರಿ. ಇದಕ್ಕೆ ಕಾರಣ ಏನು? ನಿಮಗೆ ಮಗನ ಮೇಲಿರೋ ಪ್ರೀತಿ. ಅದೇ ಪ್ರೀತಿ ವಾತ್ಸಲ್ಯ ರಂಗನ್ ತಂದೆಗಿರೋಲ್ವೇ ಅಲ್ವೇ? ತನ್ನ ಮಗನಿಗಾದ ಅವಮಾನ ಗೊತ್ತಾದ್ರೆ ಆ ತಂದೆ ಮನಸ್ಸು ಎಷ್ಟು ಸಂಕಟ ಪಡುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಸರ್? ಅಯ್ಯೋ, ಹೌದಪ್ಪ, ಹೌದಪ್ಪ. ಅದೆಲ್ಲ ಈಗಾಕೆ? ಈಗ ನಡೆದಿರೋ ತಪ್ಪಿಗೆ ಅವ್ರು ಕ್ಷಮೆ ಕೇಳ್ಕೊಳ್ಳಿ. ಇಲ್ಲ ಅಂದ್ರೆ ಈ ವಿಷಯ ನಾಳೆ ಹೋಟೆಲ್ ಇಡ್ಬೇಕಾಗತ್ತೆ. ಅಲ್ಲಿವರೆಗೂ ಯಾಕಪ್ಪ ಹೋಗ್ತಿ? ಅವನ ಪರವಾಗಿ ನಾನು ಕ್ಷಮಾಪಣೆ ಕೇಳಿ. ಬಿಡಿ ಸರ್, ಅಷ್ಟು ದೊಡ್ಡ ಮಾತು ತಮ್ಮ ಬಾಯಿ ಮೇಲೆ ಬರೋದು ಬೇಡ. ಯಾಕಪ್ಪ? ತಂದೆಯಾದವನು ಮಗನ ಕ್ಷಮಿಸು ಅಂತ ಕೇಳ್ಕೊಳ್ಳೋದೆ ಸಂಪ್ರಾಪುರ ಧನಿ ತಂದೆ ಇದ್ದಾಗೆ. ಎಲ್ಲ ಬಡ್ಡಿ ಮಗನೇ, ಸಾವು ಬೆನ್ನ ಹಿಂದೆ ಕಾಯ್ಕೊಂಡಿದ್ರು ನನ್ನೆದುರಿಗೆ ಕಾಲ್ ಚಾಚ್ಕೊಂಡು ನಗುತ್ತಾ ಕೂತಿದೀಯಲ್ಲ, ನಿನಗೆ ಎಷ್ಟು ಧೈರ್ಯ? ಸಾವಿಗೆ ಹೆದರ್ಕೊಂಡು ಗುಂಪು ಕಟ್ಕೊಂಡಿರೋ ಶಂಡ ಬಡ್ಡಿ ಮಕ್ಕಳಿಗೆ ಇಷ್ಟು ಭಂಡ ಧೈರ್ಯ ಇರಬೇಕಾದ್ರೆ ದೇಹನ ದಂಡಿಸಿ ನ್ಯಾಯವಾದ ರೀತಿಯಲ್ಲಿ ಕೂಲಿ ಸಂಪಾದನೆ ಮಾಡಿ ಅನ್ನ ತಿನ್ನೋ ನಮಗೆಷ್ಟು ಧೈರ್ಯ ಇರಬೇಕು? ಯಜಮಾನರು ಸತ್ ಕೂಡ್ಲೆ
ಯಾವಾಗ ನಿಮ್ಮ ಬಣ್ಣ, ಬಟ್ಟೆ, ಮಾತು, ರೀತಿ, ನೀತಿ ಎಲ್ಲ ಬದಲಾವಣೆ ಆಯ್ತು, ಆಗ್ಲೇ ನನಗೊಂದು ಸಣ್ಣ ಸಂದೇಹ ಬಂತು. ಆ ಸಂದೇಹ ಈಗ ಪರಿಹಾರ ಆಯ್ತು. ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೀರ್ ಸಾದಕ್ ಅಂತ ಒಬ್ಬನಿದ್ದಂತೆ ನಿಮಗೆ ಗೊತ್ತಾ? ಅವನಿಂದ ಆ ದೇಶವೇ ನಾಶ ಆಗೋಯ್ತಂತೆ. ಅಂಥ ಒಬ್ಬ ಮೀರ್ ಸಾದಕ್ಕು ಹಿತಶತ್ರು ಇಲ್ಲೂ ಒಬ್ಬನಿದ್ದಾನೆ. ಒಂದಲ್ಲ ಒಂದು ದಿವಸ ಅವನೇ ನನ್ನ ಮೃತ್ಯುವಾಗ್ತಾನೆ ಅನ್ನೋದು ನಮ್ಮ ಯಜಮಾನರ ಗಮನಕ್ಕೆ ಬರಲಿಲ್ಲ. ಅವರು ಹಾವಾಗ ಹಾಲು ಹರಿತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಳಿಲ್ಲ. ನಿಮ್ಮಂಥ ಕಟಕರು, ಚಂಡಾಲರು, ದ್ರೋಹಿಗಳು, ತಾಯಿಗಂಡ್ರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವೇನೋ ಅಂತ ನನಗನ್ಸುತ್ತೆ. ಮುಚ್ಚಬಾಯಿ ಬಡವ ರಾಸ್ಕಲ್, ನೀನು ಮುಚ್ಚಬಾಯಿ ಬಡವ ರಾಸ್ಕಲ್. ನನ್ನ ಬಾಯಿ ಮುಚ್ಚು ಅಂತ ಹೇಳೋದಕ್ಕೆ ನೀನು ಯಾವನೋ? ನೀನೇ ನನ್ನ ಯಜಮಾನ ಏನೋ? ಬಾಯಿ ಮುಚ್ಚಬೇಕಂತೆ ಬಾಯಿ. ಯಾಕೆ? ಕಂಡು ಹೆಣ್ಣು ಮಕ್ಕಳ ಹಿಂದೆ ನಾಯಿ ಹಾಕಿ ಸುತ್ತಿದ್ದಕ್ಕೋಸ್ಕರನ? ಕಳ್ಳು ಗುಂಪು ಕಟ್ಟಿದ್ದಕ್ಕೋಸ್ಕರವಾ? ಅಥವಾ ಯಜಮಾನರನ್ನ ಕಾರ್ ಸಮೇತ ಹಳ್ಳಕ್ಕೆ ತಳ್ಳಿದ್ದಕ್ಕೋಸ್ಕರವಾ? ಮಗಳು ಯಾತಕ್ಕೋಸ್ಕರ ಬಾಯಿ ಮುಚ್ಕೋಬೇಕು? ಮುಚ್ಚಿಸ್ತೀನಿ. ಒಂದೇ ಸಾರಿ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಎಷ್ಟು ದಿವಸ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ, ಈಗ ತೋರಿಸ್ತೇನೆ. ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರವೇ ಕಣೋ ನಾನು ಇಲ್ಲಿಗೆ ಬಂದಿರೋದು. ಬಾಗಿಲು ನೀನ್ ಯಾಕೋ ಬಾಗಿಲು ಮುಚ್ಚಬೇಕು? ಎಲ್ಲದಕ್ಕೂ ಸಿದ್ಧವಾಗಿ ನಾನೇ ಬಂದಿದ್ದೀನಿ. ನಮಸ್ಕಾರ ಸರ್. ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಾಗಿತ್ತು. ನಿನ್ನಂತ ಚಿಲ್ಲರೆ ಮನುಷ್ಯನ ಹತ್ರ ಮಾತಾಡೋಷ್ಟು ವ್ಯವಧಾನ ನನಗಿಲ್ಲ. ಚಿಲ್ಲರೆಗಳು ಸೇರಿನೇ ಬಂದ ಆಗೋದು. ಓಹೋ, ಉಪದೇಶ ಮಾಡಕ್ ಬಂದ್ಯಾ? ತಿಳಿದವರಿಗೆ ಉಪದೇಶ ಮಾಡೋ ಚಪಲ ನನಗಿಲ್ಲ ಸರ್. ಮತ್ತ್ಯಾಕೆ ಬಂದೆ? ಕೆಲಸಗಾರರು ಅವರ ಪರವಾಗಿ ನಿಮ್ಮನ್ನ ನೋಡೋದಕ್ಕೆ ನನ್ನ ಕಳಿಸಿದ್ದಾರೆ. ತಿಂಗಳಾಗತ್ಲು ಸಂಬಳ ಎಣಿಸ್ಬೇಕಿದ್ದಾರೆ ತಾನೆ? ಕೈಗೆ ಸಂಬಳ ಬರೋವರೆಗೂ ಶ್ರದ್ಧೆಯಿಂದ ಕೆಲಸನೂ ಮಾಡ್ತಾರೆ. ಮತ್ತಿನ್ನೇನಂತೆ? ಈಗ ನೀವು ಕೊಡ್ತಾರೋ ಸಂಬಳ ಅವರ ಒಪ್ಪತ್ತಿನ ಊಟಕ್ಕೂ ಸಾಕಾಗೋದಿಲ್ಲ. ಒಪ್ಪತ್ತಿನ ಊಟ ಕೊಡ್ತಾ ಇದ್ದೀವಿ, ತಿಂಡಿ ಕೊಡ್ತಾ ಇದ್ದೀವಿ, ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ. ಇದ್ರ ಮೇಲೆ 100 ರೂಪಾಯಿವರೆಗೂ ಸಂಬಳ ಕಟ್ತಾ ಇದ್ರು ಕೂಡ ನಿಮಗೆ ಕೊಬ್ಬು ಜಾಸ್ತಿ ಆಗ್ಬಿಡ್ತು. ಕೊಬ್ಬಿರೋ ಜನ ಆಗಿದ್ರೆ ಉಪ್ಪರಿಗೆ ಮೇಲ್ ನಿಂತ್ಕೊಂಡು ದಪ್ಪ ಮಾತನಾಡ್ತಾ ಇದ್ವಿ.